Hello friends, let's learn 100 most important adverbs with their Kannada meaning. First word always. Always ಅಂದ್ರೆ ಯಾವಾಗಲೂ. Never. Never means ಎಂದಿಗೂ ಇಲ್ಲ. Often. Often ಅಂದ್ರೆ ಆಗಾಗ್ಗೆ. Sometimes. Sometimes ಅಂದ್ರೆ ಕೆಲವೊಮ್ಮೆ. Usually. Usually ಅಂದ್ರೆ ಸಾಮಾನ್ಯವಾಗಿ. ರೇರ್ಲಿ. ರೇರ್ಲಿ ಮೀನ್ಸ್ ಅಪರೂಪಕವಾಗಿ. ಅಪರೂಪವಾಗಿ. ರೇರ್ಲಿ ಮೀನ್ಸ್ ಅಪರೂಪವಾಗಿ. ಸೆಲ್ಡಮ್. ಸೆಲ್ಡಮ್ ಅಂದರೆ ವಿರಳವಾಗಿ. ವಿರಳವಾಗಿಗೆ ವಿರಳವಾಗಿಗೆ ನಾವು ಇಂಗ್ಲೀಷ್ನಲ್ಲಿ ಸೆಲ್ಡಮ್ ಅಂತೀವಿ. ನೆಕ್ಸ್ಟ್ ವರ್ಡ್ ಫ್ರೀಕ್ವೆಂಟ್ಲಿ. ಫ್ರೀಕ್ವೆಂಟ್ಲಿ ಅಂದರೆ ಪದೇ ಪದೇ. ಆಕೇಶ್ನಲಿ. ಆಕೇಶ್ನಲಿ ಅಂದರೆ ಸಾಂದರ್ಭಿಕವಾಗಿ. ಡೈಲಿ. ಡೈಲಿ ಮೀನ್ಸ್ ಪ್ರತಿದಿನ, ದಿನಾಲು. ವೀಕ್ಲಿ. ವೀಕ್ಲಿ ಅಂದರೆ ಸಾಪ್ತಾಹಿಕ. ಮಂತ್ಲಿ. ಮಂತ್ಲಿ ಮೀನ್ಸ್ ಮಾಸಿಕ, ತಿಂಗಳಿಗೆ. ಇಯರ್ಲಿ. ಇಯರ್ಲಿ ಅಂದರೆ ವಾರ್ಷಿಕ. ಒನ್ಸ್. ಒನ್ಸ್ ಮೀನ್ಸ್ ಒಮ್ಮೆ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ. ಟ್ವೈಸ್. ಟ್ವೈಸ್ ಅಂದರೆ ಎರಡು ಬಾರಿ. ಥ್ರೈಸ್. ಥ್ರೈಸ್ ಮೀನ್ಸ್ ಮೂರು ಬಾರಿ. ಎವರ್. ಎವರ್ ಅಂದರೆ ಎಂದೆಂದಿಗೂ. ಹಾರ್ಡ್ಲಿ. ಹಾರ್ಡ್ಲಿ ಅಂದರೆ ಕಷ್ಟದಿಂದ. ಕಾನ್ಸ್ಟೆಂಟ್ಲಿ. ಕಾನ್ಸ್ಟೆಂಟ್ಲಿ ಮೀನ್ಸ್ ನಿರಂತರವಾಗಿ. ನಿರಂತರವಾಗಿಗೆ ನಾವು ಕಾನ್ಸ್ಟೆಂಟ್ಲಿ ಅಂತೀವಿ. ರೆಗ್ಯುಲರ್ಲಿ. ರೆಗ್ಯುಲರ್ಲಿ ಅಂದರೆ ನಿಯಮಿತವಾಗಿ. ನಾವ್. ನಾವ್ ಮೀನ್ಸ್ ಈಗ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ. ದೆನ್. ದೆನ್ ಮೀನ್ಸ್ ನಂತರ, ಆವಾಗ ಅಂತ ಹೇಳಲಿಕ್ಕೆ ದೆನ್ ಅಂತೀವಿ. ಸುನ್. ಸುನ್ ಅಂದರೆ ಶೀಘ್ರದಲ್ಲಿ. ಲೆಟರ್. ಲೆಟರ್ ಮೀನ್ಸ್ ನಂತರ. ಅರ್ಲಿ. ಅರ್ಲಿ ಅಂದರೆ ಬೇಗ, ಬೇಗನೆ. ಲೇಟ್. ಲೇಟ್ ಮೀನ್ಸ್ ತಡವಾಗಿ. ಆಲ್ರೆಡಿ. ಆಲ್ರೆಡಿ ಅಂದರೆ ಈಗಾಗಲೇ. ಜಸ್ಟ್. ಜಸ್ಟ್ ಮೀನ್ಸ್ ಕೇವಲ. ರಿಸೆಂಟ್ಲಿ. ರಿಸೆಂಟ್ಲಿ ಅಂದರೆ ಇತ್ತೀಚೆಗೆ. ನಾವ್ ಡೇಸ್. ನಾವ್ ಡೇಸ್ ಅಂದರೆ ಇತ್ತೀಚಿನ ದಿನಗಳಲ್ಲಿ. ನಾವ್ ಡೇಸ್ ಮೀನ್ಸ್ ಇತ್ತೀಚಿನ ದಿನಗಳಲ್ಲಿ. ಟುಡೇ. ಟುಡೇ ಮೀನ್ಸ್ ಇಂದು ಅಥವಾ ಇವತ್ತು. ಟುಮಾರೋ. ಟುಮಾರೋ ಅಂದರೆ ನಾಳೆ. ಎಸ್ಟರ್ಡೇ. ಎಸ್ಟರ್ಡೇ ಮೀನ್ಸ್ ನಿನ್ನೆ. ಟುನೈಟ್. ಟುನೈಟ್ ಅಂದರೆ ಇಂದು ರಾತ್ರಿ. ಫಾರೆವರ್. ಫಾರೆವರ್ ಮೀನ್ಸ್ ಎಂದೆಂದಿಗೂ. ನೆಕ್ಸ್ಟ್ ವರ್ಡ್ ಇಮಿಡಿಯೇಟ್ಲಿ. ಇಮಿಡಿಯೇಟ್ಲಿ ಅಂದರೆ ತಕ್ಷಣ. ಸಡನ್ಲಿ. ಸಡನ್ಲಿ ಮೀನ್ಸ್ ಆಕಸ್ಮಿಕವಾಗಿ. ಫೈನಲಿ. ಫೈನಲಿ ಅಂದರೆ ಅಂತಿಮವಾಗಿ. ಇವೆಂಚುಯಲಿ. ಇವೆಂಚುಯಲಿ ಮೀನ್ಸ್ ಕೊನೆಗೆ. ಕರೆಂಟ್ಲಿ. ಕರೆಂಟ್ಲಿ ಮೀನ್ಸ್ ಪ್ರಸ್ತುತ ಅಥವಾ ಸದ್ಯದಲ್ಲಿ ಅಂತ ಅರ್ಥ. ಸ್ಲೋಲಿ. ಸ್ಲೋಲಿ ಅಂದರೆ ನಿಧಾನವಾಗಿ. ಕ್ವಿಕ್ಲಿ. ಕ್ವಿಕ್ಲಿ ಅಂದರೆ ಬೇಗನೆ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ. ಕೇರ್ಫುಲ್ಲಿ. ಕೇರ್ಫುಲಿ ಅಂದರೆ ಎಚ್ಚರಿಕೆಯಿಂದ. ಕೇರ್ಲೆಸ್ಲಿ. ಕೇರ್ಲೆಸ್ಲಿ ಅಂದರೆ ನಿರ್ಲಕ್ಷ್ಯವಾಗಿ. ಹ್ಯಾಪಿಲಿ. ಹ್ಯಾಪಿಲಿ ಅಂದರೆ ಸಂತೋಷದಿಂದ, ಸಂತೋಷವಾಗಿ. ಸ್ಯಾಡ್ಲಿ. ಸ್ಯಾಡ್ಲಿ ಅಂದರೆ ದುಃಖದಿಂದ. ಪೊಲೈಟ್ಲಿ. ಪೊಲೈಟ್ಲಿ ಮೀನ್ಸ್ ನಯವಾಗಿ. ರೂಡ್ಲಿ. ರೂಡ್ಲಿ ಅಂದರೆ ಅಸಭ್ಯವಾಗಿ. ಈಸಿಲಿ. ಈಸಿಲಿ ಅಂದರೆ ಸುಲಭವಾಗಿ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ. ಲೌಡ್ಲಿ. ಲೌಡ್ಲಿ ಅಂದರೆ ಜೋರಾಗಿ ಅಂತ ಅರ್ಥ. ಸೈಲೆಂಟ್ಲಿ. ಸೈಲೆಂಟ್ಲಿ ಅಂದರೆ ಮೌನವಾಗಿ. ಬ್ರೇವ್ಲಿ. ಬ್ರೇವ್ಲಿ ಅಂದರೆ ಧೈರ್ಯದಿಂದ. ವೈಸ್ಲಿ. ವೈಸ್ಲಿ ಅಂದರೆ ಜಾಣ್ಮೆಯಿಂದ. ಆ್ಯಂಗ್ರಿಲಿ. ಆ್ಯಂಗ್ರಿಲಿ ಮೀನ್ಸ್ ಕೋಪದಿಂದ. ಕಾಮ್ಲಿ. ಕಾಮ್ಲಿ ಅಂದರೆ ಶಾಂತವಾಗಿ. ಬ್ಯೂಟಿಫುಲ್ಲಿ. ಬ್ಯೂಟಿಫುಲ್ಲಿ ಅಂದರೆ ಸುಂದರವಾಗಿ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ. ಆನೆಸ್ಟ್ಲಿ. ಆನೆಸ್ಟ್ಲಿ ಅಂದರೆ
ಪ್ರಾಮಾಣಿಕವಾಗಿ ಅಂತ ಅರ್ಥ. ಸೀರಿಯಸ್ಲಿ, ಸೀರಿಯಸ್ಲಿ ಅಂದರೆ ಗಂಭೀರವಾಗಿ. ಕ್ಲಿಯರ್ಲಿ, ಕ್ಲಿಯರ್ಲಿ ಅಂದರೆ ಸ್ಪಷ್ಟವಾಗಿ. ಸ್ಟ್ರಾಂಗ್ಲಿ, ಸ್ಟ್ರಾಂಗ್ಲಿ ಅಂದರೆ ಬಲವಾಗಿ, ಬಲಿಷ್ಠವಾಗಿ. ಹಿಯರ್, ಹಿಯರ್ ಅಂದರೆ ಇಲ್ಲಿ, HERE, ಹಿಯರ್ ಅಂದರೆ ಇಲ್ಲಿ ಅಂತ ಅರ್ಥ. ದೇರ್, ದೇರ್ ಅಂದರೆ ಅಲ್ಲಿ, THERE, ದೇರ್ ಮೀನ್ಸ್ ಅಲ್ಲಿ. ಎವ್ರಿವೇರ್, ಎವ್ರಿವೇರ್ ಅಂದರೆ ಎಲ್ಲೆಡೆ. ನೆಕ್ಸ್ಟ್ ವರ್ಡ್ ನೋವೇರ್. ನೋವೇರ್ ಮೀನ್ಸ್ ಎಲ್ಲಿಯೂ ಇಲ್ಲ ಅಂತ ಅರ್ಥ. ಎಲ್ಲಿಯೂ ಇಲ್ಲ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ನೋವೇರ್ ಅಂತೀವಿ. ಇನ್ಸೈಡ್, ಇನ್ಸೈಡ್ ಅಂದರೆ ಒಳಗೆ. ಔಟ್ಸೈಡ್, ಔಟ್ಸೈಡ್ ಮೀನ್ಸ್ ಹೊರಗೆ. ಅಪ್ಸ್ಟೇರ್ಸ್, ಅಪ್ಸ್ಟೇರ್ಸ್ ಮೀನ್ಸ್ ಮಹಡಿಯ ಮೇಲೆ. ಡೌನ್ಸ್ಟೇರ್ಸ್, ಡೌನ್ಸ್ಟೇರ್ಸ್ ಮೀನ್ಸ್ ಮಹಡಿಯ ಕೆಳಗಿನ. ಅಬ್ರಾಡ್, ಅಬ್ರಾಡ್ ಮೀನ್ಸ್ ವಿದೇಶದಲ್ಲಿ. ನಿಯರ್ ಬೈ, ನಿಯರ್ ಬೈ ಮೀನ್ಸ್ ಹತ್ತಿರದಲ್ಲಿ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ. ಫಾರ್, ಫಾರ್ ಮೀನ್ಸ್ ದೂರ. FAR, ಫಾರ್ ಅಂದರೆ ದೂರ. ಅವೇ, ಅವೇ ಅಂದರೆ ದೂರವಾಗಿ. ಅಬೌವ್, ಅಬೌವ್ ಅಂದರೆ ಮೇಲೆ. ಅಬೌವ್ ಅಂದರೆ ಮೇಲೆ. ಬಿಲೋ, ಬಿಲೋ ಮೀನ್ಸ್ ಕೆಳಗೆ. ಬಿಹೈಂಡ್, ಬಿಹೈಂಡ್ ಅಂದರೆ ಹಿಂದೆ. ಅಹೆಡ್, ಅಹೆಡ್ ಅಂದರೆ ಮುಂದೆ. ಅಲಾಂಗ್, ಅಲಾಂಗ್ ಮೀನ್ಸ್ ಜೊತೆಗೆ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ. ಅರೌಂಡ್, ಅರೌಂಡ್ ಮೀನ್ಸ್ ಸುತ್ತಲೂ. ಫಾರ್ವರ್ಡ್, ಫಾರ್ವರ್ಡ್ ಅಂದರೆ ಮುಂದೆ. ಬ್ಯಾಕ್ವರ್ಡ್, ಬ್ಯಾಕ್ವರ್ಡ್ ಅಂದರೆ ಹಿಂದೆ. ವೆರಿ, ವೆರಿ ಮೀನ್ಸ್ ಬಹಳ ಅಂತ ಅರ್ಥ. ವೆರಿ ಅಂದರೆ ಬಹಳ. ನೆಕ್ಸ್ಟ್ ವರ್ಡ್ ಟು, TOO, ಟು, ಟು ಅಂದರೆ ತುಂಬ ಅಥವಾ ಕೂಡ ಅಂತ ಆಗುತ್ತೆ. ಕೂಡನೂ ಕೂಡ ಆಗುತ್ತೆ. ಟು ಮೀನ್ಸ್ ತುಂಬ. ಇನಫ್, ಇನಫ್ ಅಂದರೆ ಸಾಕು. ಆಲ್ಮೋಸ್ಟ್, ಆಲ್ಮೋಸ್ಟ್ ಅಂದರೆ ಬಹುತೇಕ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ. ಕಂಪ್ಲೀಟ್ಲಿ, ಕಂಪ್ಲೀಟ್ಲಿ ಮೀನ್ಸ್ ಸಂಪೂರ್ಣವಾಗಿ ಅಂತ ಅರ್ಥ. ಸಂಪೂರ್ಣವಾಗಿಗೆ ನಾವು ಇಂಗ್ಲೀಷ್ನಲ್ಲಿ ಕಂಪ್ಲೀಟ್ಲಿ ಅಂತೀವಿ. ಟೋಟಲಿ, ಟೋಟಲಿ ಅಂದರೆ ಸಂಪೂರ್ಣವಾಗಿ. ಫುಲ್ಲಿ, ಫುಲ್ಲಿ ಮೀನ್ಸ್ ಸಂಪೂರ್ಣವಾಗಿ. ನೋಡಿ ಗೆಳೆಯರೆ, ಈ ಮೂರು ವರ್ಡ್ಸ್ದು ಕನ್ನಡ ಮೀನಿಂಗ್ ಸೇಮ್ ಇದೆ, ಬಟ್ ಹೇಳುವ ರೀತಿ, ಹೇಳುವ ವರ್ಡ್ಸ್ಗಳು ಇಂಗ್ಲೀಷ್ನಲ್ಲಿ ಬೇರೆ ಬೇರೆ ಆಗಿದೆ. ಪಾರ್ಟ್ಲಿ, ಪಾರ್ಟ್ಲಿ ಮೀನ್ಸ್ ಭಾಗಶಃ. ನಿಯರ್ಲಿ, ನಿಯರ್ಲಿ ಮೀನ್ಸ್ ಹತ್ತಿರ. ಎಂಟೈರ್ಲಿ, ಎಂಟೈರ್ಲಿ ಅಂದರೆ ಸಂಪೂರ್ಣವಾಗಿ. ಪ್ರೊಬ್ಯಾಬ್ಲಿ, ಪ್ರೊಬ್ಯಾಬ್ಲಿ ಮೀನ್ಸ್ ಬಹುಶಃ. ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ. ಸರ್ಟೆನ್ಲಿ, ಸರ್ಟೆನ್ಲಿ ಅಂದರೆ ಖಂಡಿತವಾಗಿಯೂ. ಶ್ಯೋರ್ಲಿ, ಶ್ಯೋರ್ಲಿ ಮೀನ್ಸ್ ನಿಜವಾಗಿಯೂ. ಡೆಫಿನೆಟ್ಲಿ, ಡೆಫಿನೆಟ್ಲಿ ಮೀನ್ಸ್ ಖಂಡಿತವಾಗಿ. ಎಕ್ಸಾಕ್ಟ್ಲಿ, ಎಕ್ಸಾಕ್ಟ್ಲಿ ಅಂದರೆ ನಿಖರವಾಗಿ. ಅಪ್ರಾಕ್ಸಿಮೇಟ್ಲಿ, ಅಪ್ರಾಕ್ಸಿಮೇಟ್ಲಿ ಮೀನ್ಸ್ ಅಂದಾಜುವಾಗಿ. ಮೇ ಬಿ, ಮೇ ಬಿ ಅಂದರೆ ಇರಬಹುದು ಅಂತ ಅರ್ಥ. ಮೇ ಬಿ ಅಂದರೆ ಇರಬಹುದು. ಪರ್ಹ್ಯಾಪ್ಸ್, ಪರ್ಹ್ಯಾಪ್ಸ್ ಮೀನ್ಸ್ ಬಹುಶಃ. ಪಾಸಿಬ್ಲಿ, ಪಾಸಿಬ್ಲಿ ಅಂದರೆ ಸಾಧ್ಯವಾಗಬಹುದು. ಅಬ್ಸಲ್ಯೂಟ್ಲಿ, ಅಬ್ಸಲ್ಯೂಟ್ಲಿ ಮೀನ್ಸ್ ಸಂಪೂರ್ಣವಾಗಿ. Hey guys, thank you for watching this video. If you like this video, please subscribe to the channel and press the bell icon to get all the notification of my upcoming videos. That's all in this video. Let's catch you in next video. Till then, take care. Thank you.